ತಾತ ಯಾಕೆ ಈ ಥರ ಅನ್ಯಾಯ ಮಾಡ್ತೀಯ ಒಳ್ಳೆ ಒಳ್ಳೆ ಹುಡುಗಿರಿಗೆಲ್ಲ ನೀನು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಸೋಮವಾರ, ಡೇಟ್ ಬಂದುಬಿಟ್ಟು 2 ಜೂನು. ಡ್ಯೂಟಿ ಲಾಗಿನ್ ಆಗಿದ್ದೀನಿ. ಏನು ಸರ್ಜ್ ಮಾತ್ರ 45% ಇದೆ. ಏನು ಇಷ್ಟೊಂದು ಕಮ್ಮಿ ಕೊಟ್ಟವನು ಗೊತ್ತಿಲ್ಲ. ಫಸ್ಟ್ನೇ ಆರ್ಡ್ರ್ ಕೊಟ್ಟೇ ಬಿಟ್ನಲ್ಲ, ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿಯಿಂದ ಸಂಜಯ್ ನಗರಿಂದ ಪಿಕಪ್ಪು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 21,133 ಕಿಲೋಮೀಟ್ರ್ ಆಗಿದೆ. ನೋಡೋಣ, ಫಸ್ಟ್ನೇ ಆರ್ಡ್ರ್ ಲಾಗಿನ್ ಆಗಿದ ತಕ್ಷಣ ಕೊಟ್ಬಿಟ್ಟವನಲ್ಲ, ಪರವಾಗಿಲ್ಲ ಕೊಡಲಿ. ಇದೇ ಥರ ಚೂರು ಬ್ಯಾಕ್ ಟು ಬ್ಯಾಕು. ಅದು ಯಾರ್ದು ಹೋದ ವಾರ ಕಣ್ಣು ಬಿತ್ತು, ಏನು ಹಚ್ಚಿ ವಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಆಲ್ಮೋಸ್ಟು ಗಾಡಿದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾಯಿತ್ತು. ಅದು ಯಾಕಂತ ಗೊತ್ತಾಗ್ತಾ ಇರಲಿಲ್ಲ. ಏನಾದರೂ ಬೇರಿಂಗು ಬ್ಯಾಕ್ ಸೈಡದೇ ಬೇರಿಂಗ್ ಹೋಗ್ತೈತೆ, ಯಾಕಂತ ಗೊತ್ತಾಗ್ತಾಯಿಲ್ಲ. ಪದೇ ಆಲ್ಮೋಸ್ಟ್ ಒಂದು 3-4 ಸರಿ ಹಾಕ್ಬಿಟ್ಟಿದ್ದೀನಿ. ಅದೇನೋ ವೀಲೇ ಚೇಂಜ್ ಮಾಡ್ಬೇಕಂತ ಹೇಳ್ತವ್ರೆ. ಅದೇನು ಮಾಡೋದೋ ಗೊತ್ತಾಗ್ತಾಯಿಲ್ಲ ನನಗೂ. ಅದು ಯಾರು ಕಣ್ಣು ಬೀಳ್ತೈತೋ, ಏನು ಇಷ್ಟು ದುಡಿತಾ ಇದ್ದೀನಿ ಅಂತ ಕಣ್ಣು ಬೀಳ್ತೈತೋ ಯಾರಿಗೆ ಗೊತ್ತು. ಹಂಗೆ ಅನಿಸ್ತೈತೆ ನನಗೆ ಯಾಕೋ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ನೋಡೋಣ, ಫಸ್ಟ್ನೇ ಆರ್ಡ್ರ್ ಬಿದ್ದೈತೆ ಇವತ್ತಿಂದ. ಈ ವಾರದ ಮೊದಲನೇ ಆರ್ಡರು ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ. ನೋಡೋಣ, ಪಿಕಪ್ ಆದಮೇಲೆ ಡ್ರಾಪ್ ಆದಮೇಲೆ ಸಿಗ್ತೀನಿ. ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡಿಕೊಂಡೆ. 2 ತಟ್ಟೆ ಇಡ್ಲಿ ಮತ್ತು ಉದ್ದಿನ ವಡ, IPS M03. ಇವಾಗ 3ನೇ ಆರ್ಡ್ರ್ ಬಿದ್ದಿರೋದು ನಿರಂತರ ಕೆಫೆಯಿಂದ 7715 ಆರ್ಡ್ರ್ ಐಡಿ. ಇಲ್ಲಪ್ಪ, ರೆಡಿ ಮಾತ್ರ ಐತೆ. ಇದೇ ಐತೆ, ಪೆನ್ನಿಲ್ಲ ಏನಿಲ್ಲ. ಪಿಕಪ್ ಆಯ್ತು ನೋಡಿ. ಡ್ರಾಪು HBR ಲೇಔಟ್ ಫಸ್ಟ್ ಬ್ಲಾಕು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ ಇಲ್ಲಿಂದ. ಆಲ್ಮೋಸ್ಟ್ 7 ಕಿಲೋಮೀಟ್ರು. ಅಪ್ಪ, 7 ಕಿಲೋಮೀಟ್ರ್ ಹೋಗ್ಬೇಕಿದ್ದು 3ನೇ ಆರ್ಡ್ರ್. ಇದುವರೆಗೂ ಅರ್ನಿಂಗ್ಸ್ ಬಂದುಬಿಟ್ಟು ಒಂದು 100 ರೂಪಾಯಿ ಆಗಿದೆ. 2 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ ಚಾಯ್ಸ್ ಸಹಕಾರ ನಗರಿಂದ ಪಿಕಪ್ ಆರ್ಡ್ರ್ ಹಿಡ್ದಿರೋದು. ಡ್ರಾಪು ಯಲಹಂಕ ಕಡೆ ಎಲ್ಲ ಡ್ರಾಪ್ ಐತೆ. ಮೇಡಮ್ 0972 ಇದೆ. OTP ಎಲ್ಲ ಐತಪ್ಪ, 1756 OTP 1756. ಇದೊಂದು ಕೊಟ್ಟರೆ ಒಂದು 6ನೇ ಆರ್ಡ್ರ್ ಕಂಪ್ಲೀಟ್ ಆಗುತ್ತೆ. ಒಂದು 300 ರೂಪಾಯಿ ಚಿಲ್ಲರೆ ಆಗುತ್ತೆ ಇದೊಂದು ಕೊಟ್ಟರೆ. ಇದು ಯಾವುದೋ ಹೋಟೆಲ್ ಚಾಂಪಿಯನ್ ಗೇಟ್ವೇ ಅಂತೆ, ಎಲ್ಲಿ ಯಲಹಂಕ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ನೋಡೋಣ ರೀ. ಒಂದು 5-6 ಕಿಲೋಮೀಟ್ರ್ ಇರ್ಬೇಕು. 6 ಕಿಲೋಮೀಟ್ರ್ ಐತಲ್ಲಪ್ಪ, ದೇವ್ರೆ 6 ಕಿಲೋಮೀಟ್ರು. ಹಿಂಗೆ ಬಂತು ಕೋಗಿಲ ಕ್ರಾಸಿಂದ. ಹೆಂಗೆ ಹೋಗೋಣ. ಅಲ್ಲೇ ಇರೋದು. ಇದ್ರ ಹತ್ರ ಒಣವೇದಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಹೋಗೋಣ. ಸಿಗ್ತೀನಿ ಮತ್ತೆ ಆಮೇಲೆ. ಹಲೋ ಸರ್, ಡೆಲಿವರಿ ಬಾಯ್ ಸರ್, ಸ್ವಿಗ್ಗಿ ಲೊಕೇಶನ್ ಹತ್ರ ಬಂದಿದ್ದೀನಿ. हाँ रैक है ना. रूम नंबर की नीड नहीं है सर. नहीं है आपका रूम नंबर. इधर रखा हूँ देखो, A2B का. हाँ यस सर. ಓಕೆ ಸರ್. ಅವ್ರು ಕಸ್ಟಮರ್ ಹೇಳಿದ್ದಾರೆ ಇಡಿ ಅಂತ, ಇಟ್ಟಿದ್ದೀನಿ ಅಲ್ಲಿ. ಅವ್ರ ರೂಮ್ ನಂಬರ್ ಇದೇನು ಹೇಳಿಲ್ಲ, ಪರವಾಗಿಲ್ಲ. ನಾವು ಇವಾಗ ಟೀ ನಾಷ್ಟಂತೂ ಮಾಡಿದ್ದೀವಿ. ಇವಾಗ ಟೀಗೆ ಕುಡಿಯೋಣ. ಇವಾಗ 11 ಗಂಟೆ ಆಗಿದೆ ಆಲ್ಮೋಸ್ಟು. ಎಲ್ಲಿ ಆರ್ಡ್ರ್ ಕೊಟ್ಟೇ ಬಿಟ್ಟ ಆರ್ಡ್ರು. ಬ್ರಾಹ್ಮಿಣ್ಸ್ ತಟ್ಟೆ ಇಲ್ಲಿಂದ ಮತ್ತೆ ಮನೆ ಕಡೆ ಆರ್ಡ್ರ್ ಕೊಟ್ಟ. ಹೋಗೋಣ ಇವಾಗ ಮತ್ತೆ ನಮ್ಮ ಏರಿಯಾ ಕಡೆ ಹೋಗೋಣ. ಇವಾಗ ಗಂಗಾನಗರ. ಇನ್ನೂ ಫುಡ್ ರೆಡಿ ಇಲ್ಲ. ಚೂರು ಟೀಗೆ ಕುಡಿಯೋಣ. ಇಲ್ಲೇ ಟೀಗೆ ಕುಡ್ಕೊಂಡು ಹೋಗೋಣ. ನಾನು ಕೇಳ್ತಾರೆ ಪ್ರೂಫು ರೆಡಿ ಇದೆ ತಾನೆ. ನಾನು 3 ಕಿಲೋಮೀಟ್ರಿಂದ ಬಂದೆ, ಅದು ಪ್ರೂಫ್ ಇದೆ ನಾನು ಎಲ್ಲಿಂದ ಬಂದೆ ಅಂತ. ರೆಡಿ ಅದೇಂಗೆ ಕೊಡ್ತೀರಾ? ಮ್ಯಾನೇಜರ್ ಕರೀರಿ, ನಾನು ಮಾತಾಡ್ತೀನಿ. ಇಲ್ಲ ನಮ್ಮ ಮ್ಯಾನೇಜರ್ ಕರೀರಿ, ನಾನು ಮಾತಾಡ್ತೀನಿ. ನಿಮ್ಮದು ಸ್ಟಾಪ್ ಸರಿ, ಇದ್ರ ಸ್ಟೋರ್ ಮ್ಯಾನೇಜರ್ ಕರೀರಿ, ಮಾತಾಡ್ತೀನಿ. ರೆಡಿ ಅದು ಕೊಡ್ತೀರಾ ಮಧ್ಯಾಹ್ನ? ಹಾಂ, ಇವಾಗ ನಾನು ಟಿಕೆಟ್ ರೈಸ್ ಮಾಡ್ತೀನಿ, ನೀವು ಹೇಳಿ. ಓಕೆನಾ ಸರ್? ಅದು ಆಟೋಮೆಟಿಕ್ ರೆಡಿ ಬರುತ್ತೆ. ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಸರ್. ಕರೆಂಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಡಿ ನೀವು. ನಾನು ಟಿಕೆಟ್ ರೈಸ್ ಮಾಡ್ತೀನಿ. ಓಕೆನಾ? ಇರಿ, ಕಾಲ್ ಬರುತ್ತೆ. ನಿಮಗೂ ಪ್ರಾಬ್ಲಮ್ ಬೇಡ, ನಮಗೂ ಪ್ರಾಬ್ಲಮ್ ಬೇಡ ಅಂತ 3 ಕಿಲೋಮೀಟ್ರಿಂದ ಬಂದೆ. ಅಲ್ಲಿ ಮೇಕರ್ ಸರ್ಕಲ್ ಆ ಕಡೆಯಿಂದ ರೆಡಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇರಿ, ಕಾಲ್ ಬಂತು. ಕಾಲ್ ನಿಮಗೆ ಬರುತ್ತಲ್ಲ ಕಸ್ಟಮರ್ ಸಪೋರ್ಟ್ ಕಡೆಯಿಂದ? ಹಾಂ, ಲೇಟ್ ಆಗುತ್ತೆ ಅಂತ ನೀವೇ ಹೇಳಿ, ಕಾಲ್ ಬಂದ್ರು. ಹಲೋ ಹೌದು ಮೇಡಮ್, ಇಲ್ಲಿ ಪಿಜ್ಜಾ ಹಟ್ ಹತ್ರ ಬಂದಿದ್ದೆ ನಾನು.
ಇಲ್ಲಿ ಕರೆಂಟ್ ಇಲ್ಲ ಮೇಡಮ್, ಅವರು ಆಟೋಮೆಟಿಕ್ ಸಿಸ್ಟಮ್ ರೆಡಿ ಬರುತ್ತಂತೆ. ಓಕೆನಾ, ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಲ್ ಪಾಸ್ ಮಾಡಲೇಬೇಕಾದ್ರೆ ಅವ್ರ ಹತ್ರ. ಓಕೆ ತೊಗೊಳ್ಳಿ, ನಾನು ಮಾತಾಡಿ ಇದರಲ್ಲಿಂದನೇ ಹೇಳಿ, ಲೇಟ್ ಆಗುತ್ತೆ ಅಂತೇಳಿ ತುಂಬ. ಸರಿ ಹೇಳಿ ಮ್ಯಾಮ್. ರೆಸ್ಟೋರೆಂಟ್ ಐ ಡಿ ಸರ್ 1323 ಮ್ಯಾಮ್. 1323 இல்லை ಲ್ಯಾಂಡ್ಲೈನ್ ನಂಬರ್ சொல்லுங்க. 1 ಸೆಕೆಂಡ್ ಮ್ಯಾಮ್. 18 ಇದು ಫೋನ್ ನಂಬರ್ ಹೇಳ್ತೀನಿ. ಫೋನ್ ನಂಬರ್ ಹೇಳ್ತೀನಿ ಫಸ್ಟ್ ನಾನು ನೋಡ್ಕೊಳ್ಳಿ. 866057. ಹಾಂ ಮ್ಯಾಮ್, ಕರೆಂಟ್ ಹೋಗಿದೆ. ಆರ್ಡರ್ ಪ್ರಿಪೇರ್ ಆಗುವಾಗ ಕರೆಂಟ್ ಹೋಯಿತು, ಅದು ಅವನಲ್ಲಿ ಇನ್ನೂ ಬೇಕಾಗಿಲ್ಲ. ಆದರೆ ನಾವು ಯಾವುದೋ ಫುಡ್ ರೆಡಿ ಇಲ್ಲಿ ಕೊಡಲ್ಲ, ಇಲ್ಲಿ ಸಿಸ್ಟಮ್ ಬಂದು ಆಟೋಮೆಟಿಕ್ಕಾಗಿ MFR ಪಿಕಪ್ ಆಗುತ್ತೆ, ಆಟೋಮೆಟಿಕ್ ಫುಡ್ ರೆಡಿ. ಲೇಟ್ ಆಗುತ್ತೆ ಇಲ್ಲ ಮ್ಯಾಮ್, ಕರೆಂಟ್ ಬಂದ ಮೇಲೆ 6 ಮಿನಿಟ್ಸ್ ಆಗುತ್ತೆ. ಸರಿ. ಹಲೋ, ಇವರು ಬರೋ ಮಾತಾಡೋದೇ ಇಲ್ಲ, ಮಾತಾಡಿದ್ರೆ ಆ ಕಡೆನೇ ಇದನ್ನು ಮಾಡಿಬಿಡ್ತಾರೆ. ಅದು ಆಫ್ ಮಾಡೋಕ್ಕೆ ಹೇಳಿ. ನಾ ಫಸ್ಟಿಗೆ ಇಲ್ಲಾಗಿತ್ತಲ್ಲ, ನಾ ಎಷ್ಟೋ ಸಲ ತೊಗೊಂಡೋಗಿದ್ದೀನಿ ರೆಡಿ ಇಲ್ಲದ ಟೈಮಲ್ಲೇ. ಕಂಪನಿಗೆ ಜಾಯ್ನ್ ಆಗಿಬಿಟ್ಟು 1.5 ಮಂತ್ ಆಗಿದೆ. ಹೌದಾ, ಓಕೆ ಓಕೆ ಓಕೆ. ಹಾಂ ಸರಿ ಸರಿ ಸರಿ, ಹಾಗಾದ್ರೆ ನಾವೇನು ಮಾತಾಡೋಲ್ಲಣ್ಣ. ಎಷ್ಟೋ ಸಲ ತೊಗೊಂಡಿದ್ವಿ, 3 ವರ್ಷದಿಂದ ಆಟೋಮೆಟಿಕ್ ರೆಡಿ ಯಾವತ್ತೂ ನಾವು ತೊಗೊಂಡೋಗಿಲ್ಲ. 6 ಮಂತ್ಸ್ ಮುಂಚೆ ಬಂದಿದ್ದೀವಿ. ಹ್ಞೂ ನೋಡೋಣ ಇರಿ ಸ್ನೇಹಿತರೆ ಏನಾಗುತ್ತಂತ. ವಿಡಿಯೋ, ಯೂಟ್ಯೂಬ್ ವಿಡಿಯೋ. ಹಾಂ ಹಾಂ, ಇದನ್ನೆಲ್ಲ ಹಾಕ್ತೀನಿ. ಕಂಪ್ಲೇಂಟ್ ಗೊತ್ತಾಗಬೇಕಲ್ಲ, ಯಾಕೆ ಲೇಟ್ ಆಯ್ತು ಅಂತ ಪ್ರೂಫ್ ಬೇಕಲ್ಲ. ಹಲೋ, ಕಳ್ತನ ಅಲ್ಲ, ಪ್ರೂಫ್ ಬೇಕು ಅಣ್ಣ. ಇಲ್ಲ, ಯೂಟ್ಯೂಬ್ ವಿಡಿಯೋ ಕಂಟೆಂಟ್ ಮಾಡೋದು ನಾನು. ಅರ್ನಿಂಗ್ಸ್ ಎಷ್ಟಾಗ ಹಾಂ ಹ್ಞೂ ನೋಡಿ, ಜನ ಯಾಕೆ ನೋಡಲ್ಲಣ್ಣ? ಜನರಿಗೆ ಗೊತ್ತಾಗ್ಬೇಕು ಪಾಪ, ಎಲ್ಲೆಲ್ಲಿಂದ ಬಂದುಬಿಟ್ಟು UP ಬೇರೆಯಿಂದ ಬಂದುಬಿಟ್ಟು ಮಾಡ್ತಾರೆ. ನಮ್ಮ ಕನ್ನಡ ಜನ ನೋಡೋದು ಬೇಡವಾ? ಹಂಗಾರೆ ಬಂದುಬಿಟ್ಟು ಕೆಲಸ ಮಾಡಲಿ ಅಣ್ಣ, ಅದಕ್ಕೆ ಮಾಡ್ತಾ ಇರೋದು ನಾವು. ಹಾಂ, ಯಾಕೆ ಮಾಡಬಾರ್ದು ಹಾಗಾದ್ರೆ ಯೂಟ್ಯೂಬು? ಕಲಿಯೋ ಥರ ಇದೇ ತಾನೇ ಮತ್ತು ಇವಾಗ ಮಾಡ್ತೇವೆ ನಾವು, ದುಡಿತಾ ಇರ್ತಾನೆ. ಬಂದುಬಿಟ್ಟು ಎಲ್ಲರೂ ಬಂದುಬಿಟ್ಟು ಕೆಲಸ ಮಾಡಿ ಅಂತ ನಾವು ಮಾಡ್ತಾ ಇರೋದು, ಕನ್ನಡ ಜನನು. ಆ ಥರ ಬಂದರೆ ನನಗೆ ಇಂಗ್ಲೀಷು ಬರುತ್ತೆ ಮತ್ತು ಹಿಂದಿನೂ ಬರುತ್ತೆ. ಹಲೋ, ಓಕೆ, ನನಗೇನು ಪೆನಾಲ್ಟಿ ಬೀಳಲ್ವಲ್ಲ? ಮತ್ತೊಂದು ನಾನೊಂದು ಕಂಪ್ಲೇಂಟ್ ರೈಸ್ ಮಾಡಿ ಮೇಡಮ್, ಇದ್ರದ್ದು ಯಾವುದು ಸ್ಟೋರ್ ಮೇಲೆ ಆಟೋಮೆಟಿಕ್ ರೆಡಿನ ಅದು ಆಫ್ ಮಾಡ್ಸೋಕೆ ಹೇಳಿ. ಫಸ್ಟಿಗೆ ಎಲ್ಲಾಗಿತ್ತು ಮೇಡಮ್, ಇದು ನಾನು ಎಷ್ಟೋ ಸಲ ನಾನು ಪಿಕಪ್ ಮಾಡ್ಕೊಂಡಿದ್ದೆ. ಇವತ್ತೇ ಈ ಥರ ಆಗಿರೋದು. ಅದು ಆಫ್ ಮಾಡ್ಸೋಕೆ ಹೇಳಿ. ಓಕೆ, ಮೇಲ್ ಮಾಡ್ಲೇಬೇಕಾರೆ ನಾನೇ ನಿಮಗೆ? ಅದಕ್ಕೂ ನಾನು ರೆಡಿ ಇದ್ದೀನಿ ಮೇಡಮ್. ಇಲ್ಲ, ಆಟೋಮೆಟಿಕ್ ರೆಡಿ. KFC ಪಿಜ್ಜಾ ಹಟ್ಟಲ್ಲಿ ಇದುವರೆಗೂ ಪ್ರಾಬ್ಲಮ್. 3 ವರ್ಷದಿಂದ ಮಾಡ್ತಾಯಿದ್ದೀನಿ, ಯಾವುದು ಇವತ್ತೇ ಆಗ್ತಾ ಇರೋದು. 3 ಕಿಲೋಮೀಟರ್ ಅಂತ ಬಂದಲ್ಲ, ನನಗೆ ಎಷ್ಟು ರೂಪಾಯಿ ಕೊಡ್ತಾರೆ? ಬರೀ 10 ರೂಪಾಯಿನಾ? ಕ್ಯಾನ್ಸಲ್ ಆಗಿದ್ರೆ ನನಗೆ 10 ರೂಪಾಯಿ ಕೊಡೋದು. ಹೊಸದಾಗಿ ಝೊಮ್ಯಾಟೊ ಆರ್ಡರ್ ಬಂದಿದೆ, ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು. 1 ಮಿನಿಟ್ ಆಗಿದೆ, 9 ಮಿನಿಟ್ಸಲ್ಲಿ ಕೊಟ್ಟಿದ್ದೀನಿ. ಇಲ್ಲ ಮೇಡಮ್, ನಾನು ಕೇಳ್ತಾ ಇರೋದೇನು ಮೇಡಮ್, ನನಗೆ ಬರೀ ಕೊಡ್ತಾ ಇದ್ದೀವಿ 10 ರೂಪಾಯಿ. ನೀವು ಕ್ಯಾನ್ಸಲ್ ಮಾಡಿದ್ರು 10 ರೂಪಾಯಿ, 3 ಕಿಲೋಮೀಟರ್ 10 ರೂಪಾಯಿ ಯಾರು ಕೊಡ್ತಾರೆ ಮೇಡಮ್? ಕ್ಯಾನ್ಸಲ್ ಆದರೆ ಏನು ದುಡ್ಡು ತೋರಿಸೋದು ಕೊಡೋಕ್ಕೆ ಕೇಳಾಗಾದ್ರೆ ಅದನ್ನು ಮಾತಾಡಲ್ವ ನೀವು? ಹಾಂ, ಬೇರೆ ಟೀಮ್ ಆದರೆ ಅದ್ಯಾವ ಟೀಮು? ಅದು ಸ್ವಿಗ್ಗಿ ಟೀಮ್ ತಾನೇ? ಹಾಂ, ಪೇ ಔಟ್. ಮತ್ತು ನೀವೇನು ಮಾಡ್ತಾ ಇರೋದು ಇವಾಗ? ಪೇ ಔಟ್ ಬಗ್ಗೆ ಮಾಡಲ್ವ? ನಾವು ಟಿಕೆಟ್ ರೈಸ್ ಮಾಡ್ತೀವಿ, ಅದ್ರ ಬಗ್ಗೆ ಮಾತ್ರ ಮಾಹಿತಿ ಕೊಡೋದಾಗಾದ್ರೆ ನೀವು ಬೇರೆ ಏನು ಮಾಹಿತಿ ಕೊಡಲ್ಲ. ಇವಾಗ ಏನಾಯ್ತು ಹಾಗಾದ್ರೆ ಈ ಆರ್ಡ್ರ್ ಬಗ್ಗೆ ಹೇಳಿ. ನೋಡಿ ಸ್ನೇಹಿತರೆ, ಆರ್ಡ್ರ್ ID ನೋಡಿ, ಕ್ಯಾನ್ಸಲ್ ಮಾಡಿಕೊಡ್ತಾವ್ರೆ ಅಂತೆ. ಓಕೆ ಮೇಡಮ್, ಕ್ಯಾನ್ಸಲ್ ಮಾಡಿ ನೋಡೋಣ ಎಷ್ಟು ರೂಪಾಯಿ ಕೊಡ್ತೀರಂತ ನೋಡ್ತೀನಿ ನಾನು. ಕ್ಯಾನ್ಸಲ್ ಆಯಿತು. ಇವಾಗ ನೋಡೋಣ, ನೋಡಿ 3.5 ಕಿಲೋಮೀಟ್ರಿಂದ ಬಂದಿದ್ದೀನಿ ಮೇಕರಿ ಸರ್ಕಲಿಂದ. ಎಷ್ಟು ರೂಪಾಯಿ ಕೊಟ್ಟರು? ಓನ್ಲಿ 10 ರೂಪಾಯಿ ನೋಡಿ. ಮ್ಯಾಕ್ಡಾನಲ್ಸಿಂದ ಒಂದು ಲೋಕಲ್ ಆರ್ಡ್ರ್ ಬಿತ್ತು. ಇವಾಗ ಕರೆಂಟ್ ಬಂತು, ಆರ್ಡ್ರ್ ಕ್ಯಾನ್ಸಲ್ ಆಯಿತು, ಕರೆಂಟ್ ಬಂತು, ಏನು ಮಾಡೋಕ್ಕಾಗಲ್ಲ. ನೋಡೋಣ ಇರಿ ಸ್ನೇಹಿತರೆ, ಮ್ಯಾಕ್ಡಾನಲ್ಸ್ ಒಂದು ಬಿತ್ತು, ಇದನ್ನು ಪಿಕಪ್ ಮಾಡಿ ಹೋಗಿ ಕೊಡ್ತೀನಿ ಇದನ್ನಾದರೂ.
ಇಲ್ಲ ಈ ಥರ ಕಂಟೆಂಟ್ ಮಾಡಿದ್ರೆ ಯಾರು ನೋಡಲ್ಲ ಅಂತ ಅಂದ್ಕೊಂಡಿದ್ದೆ ಏನು ಗುರು ನೀನು. ಅವನು ಪಿಜ್ಜಾ ಆಟದವನು ಮ್ಯಾನೇಜರ್ ಅಂತೆ, ಸ್ಟೋರ್ ಮ್ಯಾನೇಜರ್ ಅಂತೆ. ಯಾವ ಮ್ಯಾನೇಜರ್ ಗೊತ್ತಿಲ್ಲ, ಒಂದು ಕಡೆ ನೋಡಿದ್ರು ಮ್ಯಾನೇಜರ್ ಕಾಣ್ತಲ್ಲ ಅವನು. ಆಲ್ಮೋಸ್ಟ್ ನನಗೆ ಹೇಳ್ತಾನೆ ಇದೆಲ್ಲ ನಿಮ್ಮದ್ರೆಲ್ಲ ವೀಡಿಯೋ ಯಾರು ನೋಡ್ತಾರೆ ಬಿಡ್ತಾರೋ, ಸಪೋರ್ಟ್ ಮಾಡ್ತೀವೋ ಬಿಡ್ತೀವೋ, ಅದನ್ನು ಬಿಟ್ಟು ಯಾರು ನೋಡ್ತಾರೆ ಬಿಡ್ತಾರೆ. ನಾನು ಕೇಳ್ದೆ ನಾನು ನೋಡು ಅಂತ, ಅದೆಲ್ಲ ಇದಕ್ಕೆ ಹಾಕೋತೀರ ಇದನ್ನು ಮಾತಾಡ್ತಾನೆ ಬಡ್ಡಿ ಮಗ. ಇವರು ನಮ್ಮ ಇಷ್ಟ, ನಾವು ಏನಾದರೂ ಮಾಡ್ಕೋತೀವಿ. ಒಳ್ಳೆ ಏನೋ ಲೈಫ್ ಸ್ಟೈಲ್ ಬೇಕು, ಲೈಫ್ ಸ್ಟೈಲ್ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಕಿತ್ತವ್ರೆ ಅದೇ ಮಾಡ್ಕೋತ ಕೂತ್ಕೊಂಡ್ರೆ ಬೇರೆ ಬೇರೆ ಏನಾದರೂ ಹೇಳ್ಬೇಕು ಜನರಿಗೆ. ಅದನ್ನು ಬಿಟ್ಟು ಏನದು ಇದು ಯಾರು ನೋಡ್ತಾರೆ ಅವ್ನಿಗೆ ನೋಡಂತ ಹೇಳ್ದ, ಏನೂ ಹೇಳಿಲ್ಲ. ನಮ್ಗೆ ಫುಡ್ ರೆಡಿ ಅದು ಇದೇನೋ ಪ್ರಾಬ್ಲಮ್ ಇರೋದು ನಾವು ವೀಡಿಯೋ ಮಾಡ್ಕೋತೀವಿ, ಯಾರು ನೋಡ್ತಾರೆ ಅಂತ. ನೋಡೋರು ಜನ ತುಂಬ ಜನ ಇದ್ದಾರೆ. ಅವ್ನು ಯೂಟ್ಯೂಬ್ ಹೆಸರು ಹೇಳಿಲ್ಲ, ನೋಡೋಕ್ಕೆ ಹೇಳಿದ್ರೆ ಗೊತ್ತಾಗ್ತಿತ್ತು ಅನ್ಸುತ್ತೆ ನನ್ನ ಪ್ರಕಾರ. ಇರಿ ಮ್ಯಾಕ್ಡಾನ್ಸ್ ಒಂದು ಆರ್ಡ್ರ್ ಕೊಟ್ಟಿರೋದು, ಇದೊಂದು ಮ್ಯಾಕ್ಡಾನ್ಸಿಂದ ಡ್ರಾಪ್ ಇಲ್ಲಿ. ಓ ಮೇಡಮ್ ಅವ್ರು ಕರೀತಾ ಇದ್ದಾರೆ, ಏನು ಅಪರೂಪಕ್ಕೆ ಮೀಟ್ ಆಗಿಬಿಟ್ರೆ ಹೆಂಗೆ ನಮಗೆ. ನಮಸ್ಕಾರ ಮೇಡಮ್. ಹಾಂ ಯಾವ ಬೋಡ್ರು ಆರಾಮ ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಪಕ್ಕದಲ್ಲಿ ಮುತ್ತನ ಪಕ್ಕ ಕುತ್ಕೊಂಡ್ಬಿಟ್ಟಿದ್ದೀರಾ? ಹಾಂ ಹೌದಾ, ನಾನು ಯಾರು ಓದಿರ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಏನು ಆರಾಮ? ಯಾರು ಇಲ್ಲ? ಹೌದಾ, ಹೋಗ್ತಾ ಇದ್ದೀರಾ? ಯಾವ ಊರಿಗೆ? ಊರು ಹೌದಾ, ಅವ್ರ ಜೊತೆ ಹೋಗ್ತಾ ಇದ್ದೀರಾ? ಹಾಂ ಹೌದಾ, ಹಾಂ 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 ಹಾಂ. ಮತ್ತೇನು ಊಟ ನಾಷ್ಟ ಟಿಫನು? ಹೌದಾ, ಎಲ್ಲ ಆಯ್ತು. ಏನು ಮ್ಯಾಕ್ಡಾನ್ಸ್ ಬಿಟ್ಟ ತಕ್ಷಣ ಇಷ್ಟೊಂದು ಬೆಳಗಾಗಿ ಬಿಟ್ಟಿದ್ರ, ಏನಿದು ರಹಸ್ಯ? ಹೌದಾ, ನಮಗೆ ನಾವು ಟೈಮ್ ಕೊಡಕ್ಕೆ ಆಗಲ್ಲ, ಟೈಮ್ ಕೊಡಲ್ಲ ಗೊತ್ತಾ. ಹೌದಾ, ಅಪ್ಪ ಇಲ್ಲಿ ಕೆಲಸ. ಹ್ಞೂ ನಾನು ಅದಕ್ಕೆ ಸ್ವಲ್ಪ ದಿವಸ ಈಸು ಮಾಡ್ಕೊಳ್ಳೋಣ. ಹೌದಾ, ಮತ್ತೆ ಎಲ್ಲ ಆರಾಮ? ಹೆಂಗೆ ನಡೀತೈತೆ ಬಿಸ್ನೆಸ್? MSB ಯಾವುದು? ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ. ನನಗೆ ಮೊನ್ನೆ ನೈಟಲ್ಲಿ ಒಂದು ಪ್ರಾಬ್ಲಮ್ ಆಯಿತು. ಬೆಳಗ್ಗೆ 5:30 ಗಂಟೆಗೆ ಹೇಳ್ಬಿಡಿ, ಅವರು ಸ್ಟಾಪ್ ಇದ್ದಾರಲ್ಲ, ನಿಮ್ಮ ಯಾರೋ ಹಿಂದಿದವರು ಇದ್ದಾರೆ ತಾನೆ, 2 ಜನ. ಹಾಂ, ಅವ್ರಿಗೆ ಹೇಳಿ ರೆಡಿ ಕೊಟ್ಟವ್ರು. ನಾನು ಅಲ್ಲಿಂದ ಬಂದಿದ್ದೀನಿ, ಗಂಗಾನಗರ ಆ ಕಡೆಯಿಂದ 2-3 ಕಿಲೋಮೀಟ್ರಿಂದ. ಇಲ್ಲಿ ಬಂದು ರೆಡಿ ಇಲ್ಲ ಇರೋ ವೇಟ್ ಮಾಡೋಂತಾನ ಅವನು. ಅವನೇ ನೈಟ್ ಶಿಫ್ಟಲ್ಲಿ ಇರ್ತಾನೆ ನೋಡಿ. ಹಾಂ, ಅದು ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಾನು. ಹಾಂ, ಹಿಂದೆ ಅವನೇ ಸ್ವಲ್ಪ ಹೈಟ್ ಇದೆ ನೋಡಿ. ಹಾಂ ಹೈಟ್ ಹತ್ತಾಳೆ. ಹಾಂ ಅವನೇ ರೆಸ್ಪಾನ್ಸ್ ಕೊಡೋಕೆ ಕೇಳಿ, ಪರವಾಗಿಲ್ಲ. ಇದು ರೆಕಾರ್ಡ್ ಆಗ್ತಾ ಇದೆ. ಕಲಿಸ್ಬೇಕು, ಅರ್ಥ ಆಗುತ್ತೆ. ಹಾಂ, ನೀವು ಮಾತಾಡೋದು ಫಸ್ಟ್ ಭಾಷೆ ಅವ್ರ ಜೊತೆ ಹಿಂದಿ ತಾನೇ? ನಾವು ಕನ್ನಡ ಕಲಿಸ್ತೀವಿ, ಇವಾಗೆಲ್ಲ ಕಸ್ಟಮರ್ ಇದು ಮಾಡ್ತಾರಲ್ಲ. ಹೌದಾ, ಆಲ್ ದ ಬೆಸ್ಟ್. ಇದೇ ಥರ ಕಲಿಸಿ. ಹಾಂ, ನಮ್ಮ ಭಾಷೆ ಅಲ್ವಾ? ಹಾಂ, ಮತ್ತೆ ಕಲಿಸಲೇಬೇಕಲ್ವಾ? ಕಲಿಸ್ಬೇಕು, ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗುತ್ತೆ. ಮಾತಾಡೋದು. ಹೌದಾ, ಬನ್ನಿ ಟೀಗೆ ಕುಡಿಯೋಣ. ಇವಾಗ ಜಸ್ಟ್ ಕುಡ್ಕೊಂಡ್ ಬಂದು ಅವ್ರು ಮಾತಾಡ್ತಾ ಇದ್ರು. ಹೌದಾ, ಓಹೋ ಸರಿ. ಇದು ವಿಡಿಯೋ ಹಾಕ್ಬೋದು ತಾನೇ? ಹಾಂ, ಇಲ್ಲ ಕೇಳಬೇಕಲ್ಲ, ಪರ್ಮಿಷನ್ ಬೇಕಲ್ಲ, ಮತ್ತೆ ಎದಕ್ಕೆ ಹಾಕಿದೆ ಅಂತ ಕೇಳಬಾರ್ದಲ್ಲ. ಪರವಾಗಿಲ್ಲ, ನಡೀತೈತೆ. ಹಾಗೆ ನಿಮ್ಮ ಆಶೀರ್ವಾದ. ನಮ್ಮ ಆಶೀರ್ವಾದ ಅಲ್ಲ, ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ. ಓಹೋ, ನಾವೇನ್ ಮಾಡ್ತಾ ಇದೀವಿ? ನೀವು ನೋಡ್ತೀರಾ ತಾನೇ ವಿಡಿಯೋ? ನೋಡ್ತೀವಿ. ಮತ್ತೆ ಅವ್ರು ಇದ್ದಾರೆ ಬಿಡಿ, ಅವ್ರ ಸಪೋರ್ಟಿಗೆ ಅವ್ರು ಇದ್ದಿದ್ದೆ. ಮದುವೆ ಯಾವಾಗ? ಈ ವರ್ಷದಲ್ಲಿ ಆಗ್ಬೇಕಾಗಿತ್ತು. ಮದುವೆಗೆ ಮರಿಬೇಡಿ ನಮ್ಮಂತರ ಬಡಪಾಯಿಗಳನ್ನ. ಆಗಲ್ಲ, ಕರೆಯಲ್ವಾ? ಎಷ್ಟು? ಇನ್ನೂ 3 ವರ್ಷನಾ? ಮನೆಯಲ್ಲಿ ಯಾರಾದ್ರೂ ಸಾವಾದ್ರೆ. ಇವಾಗ ಇಲ್ಲ, ನಿಮ್ಮ ತಂದೆ ಇರ್ತಿರ್ಬಿಟ್ಟು 1 ವರ್ಷ ಆಯ್ತಲ್ಲ. ಡಿಸೆಂಬರ್ ಬಂದ್ರೆ ಮತ್ತೆ 1 ವರ್ಷ ಒಳಗಡೆ ಮಾಡ್ಕೋಬೋದಲ್ಲ. 1 ವರ್ಷ ದುಡ್ಡು ಇರ್ಬೇಕಲ್ಲ. ನಮ್ಮ ಅಪ್ಪಂಗೆ 4 ಲಕ್ಷ ಖರ್ಚು ಮಾಡಿ. ಹೌದಾ, ಇವ್ರು ESI ಅಮೌಂಟ್ ಕೊಡ್ತೀರಂತ ಇವರೊಂದು PF ದುಡ್ಡು ಬಂದಿರ್ಬೇಕಲ್ಲ. ಏನು ಹೆಲ್ಪೇ ಮಾಡ್ತಾ ಇಲ್ಲ ಈ ಕಂಪ್ನಿ. ಈ ಮ್ಯಾಕ್ಡಾನ್ಸ್ ಇಸ್ ವೇಸ್ಟ್ ಕಂಪ್ನಿ. ಯಾರಿಗೂ ಸ್ಟಾಪಿಂಗ್, ಯಾರು ಕೆಲಸಕ್ಕೆ ಸೇರ್ಕೋಬೇಡಿ. ಜಾಯ್ನಿಂಗ್ ಆಗಿಬಿಡಿ ಮ್ಯಾಕ್ಡಾನ್ಸ್ನಲ್ಲಿ. ಯಾರು PF ESI ಬರಲ್ಲ ಸರಿಯಾಗಿ. ಹೆಡ್ ಮ್ಯಾನೇಜರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 6 years ಆಯ್ತು. 6 ವರ್ಷದಿಂದ ಮಾಡಿದ್ದಾರೆ. ಮ್ಯಾನೇಜರ್ ಆಗವ್ರೆ. ಫಸ್ಟು CSI ಕೆಲಸ ಮಾಡಿದ್ರು, ಸ್ಟಾಫ್ ಮ್ಯಾನೇಜರ್ ಆದ್ರು, ಆಮೇಲೆ ಹೆಡ್ ಮ್ಯಾನೇಜರ್ ಆದರು. ಇವ್ರಿಗೆ ಬೆಲೆ ಇಲ್ಲ, ಅವ್ರ ಕೆಲಸ ಬಿಟ್ಟು ಹೋಗ್ಬಿಟ್ರು. ಅದಕ್ಕೆ ಹೇಳ್ತಾ ಇದ್ದೀವಿ, ಯಾರಾದ್ರು ಹೊಸಬ್ರು ಸೇರ್ಕೊಂಡು ಮ್ಯಾಕ್ಡಾನ್ಸ್ ಸೇರಬೇಡಿ. 12 hours 13 hours ಡ್ಯೂಟಿ ಮಾಡಿಸ್ತಾರೆ. ತಿನ್ನಕ್ಕೆ ಅದಕ್ಕೆಲ್ಲ ಬಿಡಲ್ಲ. ಹೌದಾ, ಕೊಡಲ್ಲ, ಬ್ರೇಕ್ ಕೊಡಲ್ಲ. ಹೌದಾ, ಏನು ಕೊಡದೆ ಅಷ್ಟೊತ್ತು ಮಾಡಿಸಿ ಇಷ್ಟೊತ್ತು. ತಾತ ಯಾಕೆ ಈ ಥರ ಅನ್ಯಾಯ ಮಾಡ್ತೀಯ ಒಳ್ಳೆ ಹುಡುಗಿರಿಗೆಲ್ಲ ನೀನು? ಮಾಡಿರೋರು ಇಲ್ಲಿ ಮ್ಯಾನೇಜರ್ಸ್ ಇರ್ತಾರಲ್ಲ ಸ್ವಲ್ಪ ಜನ, ಅವರೆಲ್ಲ ಅಷ್ಟು ಅಲ್ಲೆಲ್ಲ ಬಕೆಟ್ ಹಿಡಿಬೇಕು. ನಿಯತ್ತಿಂದ ಬೆಳೆಯೋರಿಗೆ ಎಲ್ಲೂ ಬೆಳೆದು ಕೊಡಲ್ಲ. ಅದೇ ಹೇಳಿದ್ದು ಇಲ್ಲಿ ಬಕೆಟ್ ಹಿಡಿಯೋರಿಗೆ ಯಾವಾಗಲೇ ಇದನ್ನ ಮಾಡ್ಕೊಡ್ತಾರೆ. ಬಕೆಟ್ ಹಿಡಿಲಿಲ್ವಾ, ನಿಯತ್ತಿಂದ ಮಾಡ್ತಿರ್ತೀಯಲ್ವಾ, ಕೆಳಗಿಂದ ಮೇಲೆ ಉರಿತಾ ಇರುತ್ತೆ. ಅದೇ ಇವಾಗ ಏನಿಲ್ಲ, ನೆಕ್ಸ್ಟ್ ಅವ್ರು ಪ್ರಾಸೆಸ್ ಮಾಡಿಲ್ಲ ಅಂದ್ರೆ ಏನಾದರೂ ಮಾಡಿಕೊಂಡು ಇವ್ರ ಹೆಸರು ಬರ್ದ್ಬಿಟ್ಟು ಸಾಕೋಗ್ಬಿಡ್ಬೇಕು. ಸಾಯ್ಬೇಡಿ. ಈ
ಥರದಿಂದ ಎಷ್ಟು ಜನಕ್ಕೆ ಹೌದು ಅದು ನಿಜಾನೇ. ಪಾಪ ಇವಾಗ ಪಿ ಎಫ್ ಅಂದ್ರೆ ಹೇಳಿದ್ರೆ ಒಂದು 3 ಲಕ್ಷ ರೂಪಾಯಿ ಇದ್ದೇ ಇರುತ್ತೆ, ನಿಮ್ಗೆ ಜಾಸ್ತಿನೇ ಇರುತ್ತೆ. ಪಿ ಎಫ್ ಅಂದ್ರೆ ಏನಕ್ಕೆ ಇದು ಮಾಡಿ ನಮ್ಮ ಸೇವಿಂಗ್ಸ್ ಅಂತ. ಹೌದು ಸೇವಿಂಗ್ಸ್. ಹೆಲ್ಪ್ ಆಗಲಿ ಅಂತ. ಹಾಂ, ಅದಕ್ಕೆ ಇವರು ಪಿ ಎಫ್ ಇಯರ್ಸ್ ಆಗಿ ಹೆಲ್ಪ್ ಮಾಡಿದ ಅಂದ್ರೆ ಯಾಕೆ ಇಳಿಬೇಕು ನಮ್ಮ ದುಡ್ಡು ಹೌದು ಅಲ್ವಾ? ನಮ್ ಕಷ್ಟಕ್ಕಾಗ್ಲಿಲ್ಲ ಅಂದ್ಮೇಲೆ ಅದು ಯಾಕೆ ನಮ್ಗೆ ಹೌದು ನಿಜಾನೇ. ಹೆಲ್ಪೇ ಮಾಡಲ್ಲ, ಇದನ್ನ ESF ತಗೊಳಕ್ಕೂ ಬಿಡಲ್ಲ ಅವರು. ಇಷ್ಟು ಯಾಕೆ ಕಂಪ್ಲೇಂಟ್ ಕೊಟ್ಬಿಡಿ. ಒಂದು ಇಲ್ಲೇ ಪಕ್ಕದಲ್ಲಿ RT ನಗರ ಪೊಲೀಸ್ ಸ್ಟೇಷನ್ ಐತಲ್ಲ, ನಾನು ಹೋಗಿದ್ದೆ ಇವ್ರ RGM ಅಗೇನ್ಸ್ಟ್ ಮಾಡಿಸಕ್ಕೆ, ಹಾಂ, ಆದ್ರೆ ಆಗಿಲ್ಲ. FIR ಬಂದು ಲೇಬರ್ ಕಮಿಷನರ್ಗೆ ಕೊಡ್ಬೇಕಂತ. ಇವಾಗ ಒಂದು ಪ್ರಾಸೆಸ್ ಮಾಡ್ಕೊಂಡಿದೀನಿ. HR ಏನು ಹೆಲ್ಪ್ ಮಾಡಿಲ್ಲ ಅಂದ್ರೆ ಈ ವೀಕಲ್ಲಿ ಆಗುತ್ತೆ ಅಂದಿದ್ರು. ಮಾಡಲಿ, ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಲೇಬರ್ ಆಫೀಸ್ಗೆ ಕೊಡಿ ಅಷ್ಟೇ. ಯಾರು ಸಪೋರ್ಟ್ ಮಾಡ್ತಾರೆ? ಅವ್ರು ಮಾಡ್ತಾರೆ. ಇಷ್ಟು ದೊಡ್ಡ ಕಂಪ್ನಿ ಅಂದ್ಮೇಲೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಏನಾದ್ರು ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೌದು, ಇಲ್ಲ ಮಾಡೇ ಮಾಡ್ತಾರೆ, ಕಾಲ ಇಲ್ಲ. ಅದು ನಿಜ. ಅದಕ್ಕೆ ನಾವು ನೋಡಿ ಆರಾಮ ನಿಯತ್ತಿಂದ ಕೆಲಸ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾನು ಬಂದ್ಬಿಡೋಣ ಅಂತ ಇದ್ದೀನಿ. ನಿಮ್ದೇನ್ರಿ, ನಿಮ್ಮದೇ ಹೊಸ ಬಿಸ್ನೆಸ್ ಇದೆ? ಹಂಗಲ್ಲ, ಬಿಸ್ನೆಸ್ ಆದ್ರೂ ನಿಮ್ಮದೇ ಇನ್ನೇನು ಹೊಸ ಸ್ಟಾರ್ಟ್ ಮಾಡೋರು ದಯವಿಟ್ಟು ಯಾರಾದರೂ ಇದ್ದರೆ MSB ದೊಣ್ಣೆ ಬಿರಿಯಾನಿ ಅಂತ ಬನ್ನಿ, RT ನಗರಲ್ಲಿ ತಿನ್ಕೊಳ್ಳಿ, ಊಟ ಮಾಡಿ. ನನ್ನ ಹೆಸರು ಹೇಳಿದ್ರೆ ಫ್ರೀದಲ್ಲಿ ಊಟ ಕೊಡಲ್ಲ, ಅವ್ರು ಕಾಸು ಕೊಟ್ಬಿಟ್ಟು ತಿನ್ನಿ. ಒಳ್ಳೆ ಆಫರ್ಸ್ ನಡೀತಿದೆ. ಏನು ಆಫರ್ ಐತೆ ಇವಾಗ? ಅದೇ ಅನ್ಲಿಮಿಟೆಡ್ ನಡೀತಿದೆ, ಮತ್ತೆ 149 ಆಫರ್ ಇದೆ. ಹೌದಾ? ಏನೇನೋ ಸುಮಾರು ನಿಮ್ಮ ಕಡೆಯಿಂದ ಬಂದರೆ ಪಾರ್ಟಿ ಹಾಲ್ ಫ್ರೀಯಾಗಿ ಕೊಡ್ತೀವಿ. ಬೇಡ ಏನು ಫ್ರೀ ಕೊಡೋ, ನಮ್ಮೆಲ್ಲ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ನಮಗೆ ಫ್ರೀ ಕೊಟ್ಟಿದ್ದೆ ಹೆಚ್ಚಿಂದ ಅವತ್ತು. ನಿಜವಾಗ್ಲೂ ನಾವು ಯಾವತ್ತು ಫ್ರೀ ತಿನ್ನೋಕೆ ಹೋಗಲ್ಲ. ನಮಸ್ಕಾರ ಸರ್, ಆರಾಮಾ? ಪ್ರಮೋಷನ್ ಮಾಡ್ತಾಯಿದ್ದು ಕೂತ್ಕೊಂಡು. ಬನ್ನಿ ಬನ್ನಿ. ಹಾಂ ಸರಿ, ಬರೋಣ. ಆರ್ಡ್ರ್ ಬಿದ್ದೈತೆ ತುಂಬ ಆಯಿತು ನೋಡಿ. ಸರಿ ಆಯ್ತು, ಹುಷಾರು, ಬಾಯ್. ನೋಡೋಣ ರೀ, ಇವಾಗ ಆರ್ಡ್ರ್ ಬಿದ್ದಿರೋದು ಇದೆ. ಎಷ್ಟೊತ್ತೈತೆ? 5 ನಿಮಿಷ ಇಲ್ಲೇ ಐತೆ ನಮ್ಮ ಟೈಮಿಂಗ್ಸು. ಏನು ಮಾಡೋದು ನೋಡಿ, ಸ್ಟಾಪ್ಸ್ ಇಲ್ಲ. ಪಾಪ 6 ವರ್ಷದಿಂದ ಕೆಲಸ ಮಾಡಿದಾರಂತ ಅವ್ರು ಮೇಡಮು. ಅವ್ರನ್ನ ಹೆಸರೇನು ಮರ್ತೋಗಿದ್ದೆ ನಾನು ನಿಜ ಹೇಳ್ಬೇಕಾರೆ. ಸಂಗೀತ ಅವರು ಫಸ್ಟ್ ಮೆಕ್ಡಾನಲ್ಸಲ್ಲೇ ಕೆಲಸ ಮಾಡಿದ್ದು. ಇಲ್ಲೇ ಪರಿಚಯ ಆಗಿದ್ದು ನನಗೆ, 2 ವರ್ಷ ಹಿಂದೆ ಪರಿಚಯ ಆಗಿದ್ರು. ಫ್ರೆಂಡ್ಸ್ ಥರ ಮಾತಾಡ್ತಾರೆ ಅಷ್ಟೇ. ಅಣ್ಣ, ಸರ್, ಮೇಡಮ್, ಯಾರಾದರೂ ಜೀವಂತ ಆಗಿದ್ರೆ ಇದು ಆರ್ಡ್ರ್ ಕೊಟ್ಬಿಡಿ ಬೇಗ. 5873 ಮೇಡಮ್, 873. ಹಾಂ ಕರೆಕ್ಟಾ? ಒಂದು ಸರಿ ಹೇಳಿದ್ರೆ ಓಹೋ ಬೈದ್ಬಿಟ್ರೆ ಅನ್ಸತ್ತೆ ಅವರೇ ಹುಡುಗಿನೇ. ಕನ್ನಡದಲ್ಲಿ ಅದು ಇದು ಮಾತು ನೋಡೋಣ. ಬರ್ರಿ, ಇದೊಂದು ಕೊಟ್ಟುಬಿಟ್ಟು ಮನೆ ಕಡೆ ಹೋಗೋಣ. ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಒಂದು ಮ್ಯಾಕ್ಡಾನಲ್ಸಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಮನೆ ಕಡೆ ಅಂತೀನಿ, ಸಾರಿ, ರೂಮ್ ಕಡೆ ಹೋಗ್ಬಿಟ್ಟು ಸ್ವಲ್ಪ ಆಚೆ ಹೋಗ್ಬೇಕು ಕೆಲಸ ಇರೋದ್ರಿಂದ ಇವತ್ತಿಗೆ ಅರ್ಧೋಟೆ ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಅರ್ನಿಂಗ್ಸ್ ಬಂದುಬಿಟ್ಟು ಒಂದು ಎಷ್ಟಪ್ಪ ಆಗಿದೆ ಅಂದರೆ 551. ಇದೊಂದು 20 ರೂಪಾಯಿ ಆರ್ಡ್ರ್ ಕೊಟ್ಟಿರೋದು. ಆಲ್ಮೋಸ್ಟು 571 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಆರ್ಡ್ರ್ ಲೆಕ್ಕ ಬಂದು ನೋಡಿದ್ರೆ ಆರ್ಡ್ರ್ ಆದಾಗಲೇ ಒಂದು 12.5 ಆರ್ಡ್ರ್ ಆಗುತ್ತೆ ಇದನ್ನು ಕೊಟ್ಟರೆ. ಓಹೋ, ಮೆತ್ತಗೆ ಬಾ ಅಂಕಲ್, ಏನು ಅರ್ಜೆಂಟ್ ಏನಿಲ್ಲ, ಇನ್ನೂ ಜೀವಂತಾಗಿರ್ಬೇಕು ನಾನು. ಅಲ್ಲಿ ಕ್ರೇನ್ ಹೋಗ್ತೈತೆ, ಆದರೂ ಅಡ್ಡ ಬರ್ತಾಯಿದ್ದೆ ನಾವು. ನನ್ನ ಮಗ ಓದು ಎಷ್ಟು ಅರ್ಜೆಂಟ್ ನೋಡಿ ಜನರಿಗೆ. ನೋಡೋಣ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸಾರಿ ಸ್ನೇಹಿತರೆ, ಆಲ್ಮೋಸ್ಟ್ ತುಂಬ ದಿವಸದಿಂದ ಕೆಲಸ ಮಾಡಿಲ್ಲ. ಸಾರಿ, ಇನ್ನು ಮುಂದೆ ಫುಲ್ ಡೇ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಗಾಡಿಗೆ ಯಾರ ದೃಷ್ಟಿ ಕಣ್ಣು ಬೀಳದೇ ಇರಲಪ್ಪ ದೇವ್ರೆ. ನಮಸ್ತೆ ಹೇಳ್ಕೊತಾ ಮತ್ತೆ ಸಿಗುವ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್.